ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಕೃಷ್ಣ ಪಕ್ಷ, ದಶಮಿ ತಿಥಿ, ಶತಭಿಷ ನಕ್ಷತ್ರ, ಸೋಮವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: 2028 ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಗೆಲ್ಲುವ ಹೊಸ ಅಭ್ಯರ್ಥಿಗೆ ಟಿಕೆಟ್ ಎಂದ ಸಾ ರಾಮಹೇಶ್. ಶಾಸಕ ಚಿಟಿಡಿಗೆ ಜೆಡಿಎಸ್ನಿಂದ ಕೋಪ್. ಚಿಕ್ಕಮಗಳೂರಿನಲ್ಲಿ ಬ್ರೇಕ್ ಫೇಲ್ ಆಗಿ ಕಾಂಪೌಂಡ್ಗೆ ಗುದ್ದಿ ಬೀಳಿಸಿದ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಓಡಾಡುವ ಜನರ ಜೀವಕ್ಕೆ ಇಲ್ಲವೇ ಗ್ಯಾರಂಟಿ. ತಮಿಳುನಾಡಿನ ನೂತನ ಸಿಎಂ ವಿಜಯ್ಗೆ ದೂರವಾಣಿ ಕರೆ ಮೂಲಕ ಅಭಿನಂದನೆ. ತಮಿಳುನಾಡಿನಲ್ಲಿ ನೀವು ಇತಿಹಾಸ ಸೃಷ್ಟಿಸಿದ್ದೀರಿ ಎಂದು ಶ್ಲಾಘಿಸಿದ ಸಿಎಂ ಸಿದ್ದರಾಮಯ್ಯ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ನಂಜನಗೂಡು ತಾಲೂಕಿನ ಬಿಳಿಗಿರಿ ಮಾದಪ್ಪನ ದೇವಾಲಯದ ಗೋಶಾಲೆ ಸಮೀಪ ಮತ್ತೆ ಚಿರತೆ ದಾಳಿ ನಡೆಸಿ 2 ಕರುಗಳನ್ನು ಕೊಂದು ಹಾಕಿದೆ. ಕಳೆದ 2 ತಿಂಗಳಲ್ಲಿ ಇದೇ ಪ್ರದೇಶದಲ್ಲಿ 3ನೇ ಬಾರಿ ಚಿರತೆ ದಾಳಿ ನಡೆದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ದೇವಾಲಯಕ್ಕೆ ಆಗಮಿಸುವ ಭಕ್ತರು ಕೂಡ ಭಯಭೀತರಾಗಿದ್ದು ರಾತ್ರಿ ವೇಳೆ ಸಂಚಾರಕ್ಕೆ ಹಿಂಜರಿಯುತ್ತಿದ್ದಾರೆ. ಪ್ರತಿ ಬಾರಿ ಹಸುಕರುಗಳನ್ನೇ ಬೇಟೆಯಾಡುತ್ತಿರುವ ಚಿರತೆ ಬಗ್ಗೆ ಮಾಹಿತಿ ಇದ್ದರೂ ಅರಣ್ಯ ಇಲಾಖೆ ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿರತೆಯನ್ನು ತಕ್ಷಣ ಸೆರೆಹಿಡಿದು ಗ್ರಾಮಸ್ಥರ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಹಾಗೂ ಭಕ್ತರು ಆಗ್ರಹಿಸಿದ್ದಾರೆ. ಬಿಳಿಕೆರೆ ಮಾದೇಶ್ವರ ಗೋಶಾಲೆಯಲ್ಲಿ ಸುಮಾರು 50 ದನ ಕರುಗಳು, ಹಸು ಎಲ್ಲ ಇದೆ. ಅದರಲ್ಲಿ ಸಣ್ಣ ಕರುಗಳನ್ನ ನಾವು ದೇವಸ್ಥಾನದ ಒಳಗಡೆ ಆವರಣದಲ್ಲಿ ಕಟ್ಟಾಕಿದ್ವಿ. ಅದರಲ್ಲಿ ಹೋದ ವಾರ 2 ಚಿರತೆ ಬಂದು 2 ಕರು ತಿಂದಿತ್ತು. ಅದೇ ಈ ಪುನಃ ಇವತ್ತಿಗೆ 1 ವಾರದ ಹಿಂದೆ ಮತ್ತೆ ಇವತ್ತೆರಡು ತಿಂದಿದೆ. ಇದ್ರ ಬಗ್ಗೆ ಅರಣ್ಯ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮಲ್ಲಿ ಮನವಿ. 16 ಗ್ರಾಮದ ಶ್ರೀ ಬಿಳಿಕೆರೆ ಮಾದೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ 2ನೇ ಬಾರಿಗೆ 2 ಕರುಗಳನ್ನ ತಿನ್ಕೊಂಡಿದೆ ಚಿರತೆ. ಆದರೆ ಇದ್ರ ಬಗ್ಗೆ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯ ಕ್ರಮ ಮತ್ತು ಯಾವುದೇ ರೀತಿಯ ಒಂದು ಕ್ರಮನ ಕೈಗೊಳ್ತಾ ಇಲ್ಲ. ಬೋನ್ ಮಾತ್ರ ತಂದಿಟ್ಟಿದ್ದಾರೆ ಅಲ್ಲಿ, ಆದರೆ ಅದು ಮಾತ್ರ ಬಂದು 2 ಕರುಗಳು ತಿನ್ಕೋತಾ ಇದೆ. ವಾರಕ್ಕೆ ಇದು 2ನೇ ಬಾರಿ. ಹೋದ ವಾರ 2 ತಿಂದಿತ್ತು, ಈ ವಾರ 2 ತಿನ್ಕೊಂಡಿದೆ. ಆದಷ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅರಣ್ಯ ಇಲಾಖೆಯವರು ಬಂದು ಕ್ರಮ ಕೈಗೊಳ್ಳಬೇಕು. ಮೈಸೂರು ರಾಜಕೀಯದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಮತ್ತೆ ಚರ್ಚೆ ಶುರುವಾಗಿದೆ. ನಾನು ಸಕ್ರಿಯವಾಗಿ ರಾಜಕೀಯದಲ್ಲಿ ಇರುವವರೆಗೂ ನನ್ನ ಕುಟುಂಬದ ಯಾರೂ ಗ್ರಾಮ ಪಂಚಾಯಿತಿ ಚುನಾವಣೆಗೂ ಸ್ಪರ್ಧಿಸುವುದಿಲ್ಲ. ನಾನು ಬದುಕಿರುವ ತನಕ ನನ್ನ ಮಕ್ಕಳು ಚುನಾವಣೆಗೆ ನಿಲ್ಲಲ್ಲ. ನಮ್ಮದು ಕುಟುಂಬ ರಾಜಕಾರಣ ಅಲ್ಲ ಎಂದು ಮಾಜಿ ಸಚಿವ ಸಾ ರಾಮಹೇಶ್ ಸ್ಪಷ್ಟಪಡಿಸಿದರು. ನಾನು ಬದುಕಿರೋವರೆಗೂ ಕೆಆರ್ ನಗರದಿಂದಲೇ ಚುನಾವಣೆಗೆ ಸ್ಪರ್ಧೆ ಮಾಡೋದು, ಬೇರೆಲ್ಲೂ ಹೋಗಲ್ಲ ಎಂದು ಸಾ ರಾ ಸ್ಪಷ್ಟನೆ. ಇದೇ ವೇಳೆ 2028 ವಿಧಾನಸಭಾ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ಹೊಸ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗುವುದು ಎಂದು ಹೇಳಿದರು. ಹಾಲಿ ಶಾಸಕ ಜಿಟಿ ದೇವೇಗೌಡರಿಗೆ ಕೋಪ್. ಅವರಿಗೆ ಜೆಡಿಎಸ್ ಟಿಕೆಟ್ ನೀಡುವ ಪ್ರಶ್ನೆಯೇ ಇಲ್ಲ, ಗೆಲ್ಲಬಲ್ಲ ಹೊಸ ಮುಖಕ್ಕೆ ಅವಕಾಶ ಸಿಗಲಿದೆ ಎಂದು ಘೋಷಿಸಿದರು. ಈ ಹೇಳಿಕೆ ಮೈಸೂರು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದ್ದು ಜೆಡಿಎಸ್ ಮುಂದಿನ ತಂತ್ರಗಳ ಬಗ್ಗೆ ಕುತೂಹಲ ಹೆಚ್ಚಿಸಿದೆ. ನಾನು ಎಲ್ಲಿವರೆಗೆ ಸಕ್ರಿಯವಾಗಿ ರಾಜಕಾರಣದಲ್ಲಿರ್ತೀನಿ ಅಲ್ಲಿವರೆಗೆ ನನ್ನ ಕುಟುಂಬದ ಯಾವ ಸದಸ್ಯನೂ ಕೂಡ ಒಬ್ಬ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿಸೋಕ್ಕೆ ನನ್ನ ವೈಯಕ್ತಿಕ ಇಷ್ಟ ಇಲ್ಲ, ಅದು ಸಾಧ್ಯನೇ ಇಲ್ಲ. ಅದನ್ನೂ ಮೀರಿ ನನ್ನ ಕುಟುಂಬದವ್ರು ಯಾರು ಹೋದರೆ ಅವತ್ತೇ ನಾನು ರಾಜಕೀಯ ನಿವೃತ್ತಿಯನ್ನು ತಗೋತೀನಿ. ಅವನು ಒಬ್ಬ ವೈದ್ಯ. ನನ್ನ ಕುಟುಂಬನ, ನನ್ನ ತಾಲೂಕಿನ ಜನ ಈ ಒಂದು ಮಟ್ಟಕ್ಕೆ ಬೆಳೆಸಿದ್ದಾರೆ. ನನಗೆ ನನ್ನ ಜೊತೆಯಲ್ಲಿ ನನ್ನ ಕುಟುಂಬದ ಎಲ್ಲರಿಗೂ ಕೂಡ ನನ್ನ ತಾಲೂಕಿನ ಜನತೆಯ ಋಣ ಇದೆ. ಅದನ್ನು ತೀರಿಸುವಂಥ ಕೆಲಸ ಅವನೂ ಸೇರಿ ಮಾಡ್ತಾನೆ. ಆದರೆ ನಾನು ಭಾಳಷ್ಟು ಸಂದರ್ಭದಲ್ಲಿ ಹೇಳಿದ್ದೀನಿ, ನಂದು ರಾಜಕೀಯ ಕುಟುಂಬ ಅಲ್ಲ, ನಾನು ಅಕಸ್ಮಾತ್ ಬಂದವನು. ನಾನು ಎಲ್ಲಿವರೆಗೆ ಸಕ್ರಿಯವಾಗಿ ರಾಜಕಾರಣದಲ್ಲಿರ್ತೀನಿ ಅಲ್ಲಿವರೆಗೆ ನನ್ನ ಕುಟುಂಬದ ಯಾವ ಸದಸ್ಯನೂ ಕೂಡ ಒಬ್ಬ ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲೂ ಕೂಡ ಸ್ಪರ್ಧೆ ಮಾಡಿಸೋಕ್ಕೆ ನನ್ನ ವೈಯಕ್ತಿಕ ಇಷ್ಟ ಇಲ್ಲ, ಅದು ಸಾಧ್ಯನೇ ಇಲ್ಲ. ಅದನ್ನೂ ಮೀರಿ ನನ್ನ ಕುಟುಂಬದವ್ರು ಯಾರು ಹೋದರೆ ಅವತ್ತೇ ನಾನು ರಾಜಕೀಯ ನಿವೃತ್ತಿಯನ್ನು ತಗೋತೀನಿ. ಅವತ್ತು ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಮುಂದೇನೂ ಇದೇ ಹೇಳ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮಗೆ ಇನ್ನೊಂದು ಅನುಮಾನ ಇದೆ. ಹೌದು ಸರ್, ನೀವು ಅಲ್ಲಿ ನಿಲ್ತೀರಿ, ಅವ್ರ MLC ಅಶ್ವಿನ್ ಅವ್ರ ಕ್ಷೇತ್ರದಲ್ಲಿ ನಿಲ್ತಾರೆ, ಹರೀಶ್ ಗೌಡರು ಈಗ ಹಾಲಿ ಹುಣಸೂರ್ಲಿ ಶಾಸಕರಾಗಿದ್ದಾರೆ. ಆದರೆ ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿರಲಿ,
ಆ ಕ್ಷೇತ್ರದ ಭಾಳಷ್ಟು ಒಡನಾಟ ಇರ್ತಕ್ಕಂಥವ್ರು, ನೀವೆಲ್ಲರೂ ಒಪ್ಪುವಂಥವ್ರು, ಇಲ್ಲ ಇವರು ಸಮರ್ಥರಾಗಿದ್ದಾರೆ ಅನ್ನುವಂಥವ್ರೇ ಅಲ್ಲಿ ಅಭ್ಯರ್ಥಿ ಆಗ್ತಾರೆ. ಚಾಮುಂಡೇಶ್ವರಿಯನ್ನ ಜಯಗಳಿಸುವಂಥ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕಡುವಿನಕೋಟೆ ಬಳಿ ಯುವಕನೊಬ್ಬ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಮಾಕವಳ್ಕಿ ಗ್ರಾಮದ 26 ವರ್ಷದ ಅಭಿಷೇಕ್ ಮೃತ ಯುವಕನಾಗಿದ್ದಾನೆ. ಯುವತಿಯೊಬ್ಬಳ ವಿಚಾರವಾಗಿ ಶಂಕರ, ದರ್ಶನ್, ಚೇತನ್ ಹಾಗೂ ದಿನೇಶ್ ಎಂಬುವರು ನನಗೆ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಆತ ಆತ್ಮಹತ್ಯೆಗೆ ಮುನ್ನ ಆಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದಾನೆ. ನಿನ್ನೆ ಸಂಜೆ ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ತಿಳಿದುಬಂದಿದೆ. ಮೃತ ಯುವಕನ ಆಡಿಯೋ ಆಧರಿಸಿ 4 ವಿರುದ್ಧ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಅರಸೀಕೆರೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ಪಟ್ಟಣದ ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಮಹಿಳೆಯೊಬ್ಬರ ಆರೋಗ್ಯ ಸ್ಥಿತಿ ಗಂಭೀರವಾಗಿರುವ ಆರೋಪ ಕೇಳಿಬಂದಿದೆ. ಪಟ್ಟಣದ ಸ್ಕಂದ ಸ್ಕ್ಯಾನ್ಸ್ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಕ್ಯಾನಿಂಗ್ ವೇಳೆ ಸಿಬ್ಬಂದಿ ಸರಿಯಾದ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಿದ ಪರಿಣಾಮ ಮಹಿಳೆ ಅಸ್ವಸ್ಥಗೊಂಡಿದ್ದು, ಬಳಿಕ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಘಟನೆ ತಿಳಿಯುತ್ತಿದ್ದಂತೆ ಸಂಬಂಧಿಕರು ಹಾಗೂ ಸಾರ್ವಜನಿಕರು ಸ್ಕ್ಯಾನಿಂಗ್ ಸೆಂಟರ್ ಮುಚ್ಚುವಂತೆ ಆಗ್ರಹ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಪ್ರಕರಣ ಸಂಬಂಧ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಬೇಕಾಗಿ ಒತ್ತಾಯ. ಅಲ್ಲಿ ಬಂದಾಗ ಚೆಕ್ ಮಾಡಿಬಿಟ್ಟು ಸ್ಕ್ಯಾನಿಂಗ್ ಮಾಡ್ಕೊಂಡು ಬನ್ನಿ ಅಂತ ರಿಪೋರ್ಟ್ ಕೊಟ್ಟರು. ಸ್ಕ್ಯಾನಿಂಗಿಗೆ ಎಲ್ಲಿ ಹೋಗಲಿ ಸರ್, ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ದಾರೆ. ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡಿ ಸರ್. ಸ್ಕ್ಯಾನಿಂಗ್ ಮಾಡಿಬಿಟ್ಟು ರಿಪೋರ್ಟ್ ಕೊಟ್ಟರು. ತಗೊಂಡೋಗಿ ಡಾಕ್ಟ್ರಿಗೆ ತೋರಿಸಿದೆ. ಡಾಕ್ಟ್ರು ಟ್ಯಾಬ್ಲೆಟ್ ಬರ್ಕೊಟ್ರು. ಅಲ್ಲಿಂದ ಮೆಡಿಕಲ್ ತೊಗೊಂಬಂದು ಟ್ಯಾಬ್ಲೆಟ್ ತೊಗೊಂಡೋದು ಮನೆಗೆ ಬಂದರು. ನೆನ್ನೆ ರಾತ್ರಿನೂ ಕುಡಿದೀನಿ, ಇವತ್ತು ಬೆಳಿಗ್ಗೆ ಕುಡಿದೀನಿ. ಇವತ್ತು ಬೆಳಿಗ್ಗೆ ಹೇಳ್ತದೆ ಮತ್ತೆ ಒಂದು 10 ಗಂಟೆ ಹೇಳ್ತಾನೆ ತುಂಬ ಸುಸ್ತಾಗ್ತದೆ ಅಂತ. ಅದು ಮಾತ್ರ ಕುಡಿ, ಎಷ್ಟು ದಿನಕ್ಕೆ 2 ಸಾರಿ ಮಾತ್ರ ಕುಡಿಯುವ, ಇವತ್ತೊಂದು ದಿವಸ ಕುಡಿ, ಹಂಗಾಗಿಲ್ಲ ನಾಳೆ ಸುಧಾಕತ್ರ ಹೋಗೋಣ, ರಿಪೋರ್ಟ್ ತೊಗೊಂಡು ಹೋಗೋಣ ಗೊತ್ತಾಗುತ್ತೆ ಅಂತ. ಅಷ್ಟೊತ್ತಿಗೆ ಈಗ ಈ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲಿಂದ ಸ್ಕ್ಯಾನಿಂಗ್ ಸೆಂಟರ್ನ ಇವ್ರು ಫೋನ್ ಮಾಡ್ತಾರೆ, ಸರ್ ನಿಮ್ಮ ರಿಪೋರ್ಟ್ ಮಿಸ್ ಆಗಿಬಿಟ್ಟಿದೆ, ವೈಶಾಲಿ ರಿಪೋರ್ಟು ಸಂಸೇನ್ ಬಂದಿದೆ, ಸಂಸೇನ್ ರಿಪೋರ್ಟ್ ವೈಶಾಲಿಗೆ ಹೋಗಿದೆ ಅಂತ ಇವರು ಫೋನ್ ಮಾಡ್ತಾ ಇದ್ದಾರೆ. ಏನು ಸರ್ ಈ ಥರ ಅದು ನಮ್ಮ ಎತ್ತಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಸರ್. ಇದೆಲ್ಲ ಕಾರಣ ಯಾರು ಸರ್? ಇವ್ರು ಕರೆಕ್ಟಾಗಿ ರಿಪೋರ್ಟ್ ಕೊಡೋಕ್ಕಾಗಲ್ಲ ಸರ್. ಇವರು ಓದಿದವ್ರನ್ನ ಇಟ್ಕೊಳ್ಬೇಕು ಸರ್. ಕರೆಕ್ಟಾಗಿ ಓದಿದವ್ರನ್ನ ರಿಪೋರ್ಟ್ ನೋಡ್ಕೊಡ್ಬೇಕು. ಅದರಲ್ಲಿ ಬಂದಾಗ ಇವ್ರದ್ದು ಅವಾಜು ಸರ್, ಇವ್ರದ್ದು ಅವಾಜು ಬೇರೆ. ಅಲ್ಲಿ ಒಂದು ಲೇಡಿ ಜೆಂಟ್ಸ್ ಇದೆ, ಅವನ ಅವಾಜು ಬೇರೆ. ಅವ್ನು ನೀವು ನೋಡ್ಕೊಂಡು ತಗೊಂಡೋಗ್ಬೇಕು. ನಾವು ಕೊಡೋ ಮಿಸ್ ಆಗಿರ್ತದೆ, ನಿಮ್ಗೆ ಕೆಲಸ ನೀವು ನೋಡ್ಕೊಂಡು ತಗೊಳ್ಬೇಕು. ನಾವು ಓದಿಲ್ಲ ಅದೇನು ಮಾಡೋದು ಸರ್? ನಮ್ಮ ಹೆಸರು ಓದೋಕೆ ಗೊತ್ತಿಲ್ಲ, ಅದೇನು ಮಾಡೋದು? ಇದಕ್ಕೇನು ಯಾರು ಸರ್ ಜವಾಬ್ದಾರಿ ಸರ್? ಈ ಥರ ನಮ್ಮ ಸಕಲೇಶ್ವರ ಆರಿಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಹಸೇನಾರ್ ಸರ್. ನನ್ನ ಮಿಸಸ್ ಹೆಸರು ಸಂಸ್ಥೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬ್ರೇಕ್ ಫೇಲ್ ಆದ ಬಸ್ ಒಂದು ನಿಯಂತ್ರಣ ತಪ್ಪಿ ಕಾಂಪೌಂಡ್ಗೆ ನುಗ್ಗಿದ ಘಟನೆ ನಡೆದಿದೆ. ಕುವೆಂಪು ಕಲಾಮಂದಿರದ ಕಾಂಪೌಂಡ್ ಬಳಿ ಈ ಅವಘಡ ಸಂಭವಿಸಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ನಲ್ಲಿದ್ದ ಎಲ್ಲಾ ಪ್ರಯಾಣಿಕರನ್ನು ಇಳಿಸಿದ ಬಳಿಕವೇ ಘಟನೆ ನಡೆದಿರುವುದರಿಂದ ಭಾರೀ ಅನಾಹುತ ತಪ್ಪಿದೆ. ಆದರೆ ಕೆಎಸ್ಆರ್ಟಿಸಿ ಬಸ್ಗಳ ನಿರ್ವಹಣೆ ಬಗ್ಗೆ ಸಾರ್ವಜನಿಕರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಬಸ್ಗಳಲ್ಲಿ ಓಡಾಡುವ ಜನರ ಜೀವಕ್ಕೆ ಗ್ಯಾರಂಟಿ ಇಲ್ಲ ಎಂದು ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ. ಘಟನೆ ಬಳಿಕ ಪರಿಶೀಲನೆ ನಡೆಸಿದ್ದು, ಬಸ್ ತಾಂತ್ರಿಕ ದೋಷದ ಬಗ್ಗೆ ತನಿಖೆ ಆರಂಭ. ಕುವೆಂಪು ಕಲಾಮಂದಿರದ ಕಾಂಪೌಂಡ್ನ ಬಳಿ ದುರ್ಘಟನೆ. ಅಣ್ಣ ಏನಾಗಿದ್ದಣ್ಣ ಇದು? ಏನಿಲ್ಲ ಅಣ್ಣ, ಅಲ್ಲಿ ಜನ ಇಳಿಸಿದ್ದಾರೆ. ಗಾಡಿ ಬ್ರೇಕ್ ಫೇಲ್ ಆಗಿ ಬಂದು ಇಲ್ಲಿ ಗುದ್ಕೊಂಡಿದ್ದೆ ಅಣ್ಣ. ಕಾಂಪೌಂಡ್ ಹೊರಗಡೆ ಬರಂಗೆ ಅಣ್ಣ ಅದು ಏನ್ ಮಾಡ್ತೀರಣ್ಣ, ಮೇಂಟೆನೆನ್ಸ್ ಸರಿ ಇಲ್ಲ. ಏನಕ್ಕಣ್ಣ? ಏನಂದ್ರೆ ಅಣ್ಣ ಬ್ರೇಕ್ ಫೇಲ್ ಆಗಿದೆ. ಏನಕ್ಕೆ ಮೇಂಟೆನೆನ್ಸ್ ಸರಿ ಇಲ್ಲ ಅಣ್ಣ? ಎಲ್ಲ ಸಿದ್ದರಾಮಯ್ಯ ಸರ್ಕಾರ ಮೇಂಟೆನೆನ್ಸ್ ಸರಿ ಇರಲ್ಲ. ಡ್ರೈವರ್ಗೆ ಫೋರ್ಸ್ ಮಾಡಿ ಕಳಿಸ್ತಾರೆ, ಬರ್ತಾರೆ. ಏನೋ ಟೈಮ್ ಚೆನ್ನಾಗಿದೆ, ಗಾಡಿ ಇಲ್ಲಿ ಬಂದು ಹಿಂಗಾಗಿದೆ. ಕನ್ವೆ ಡೌನ್ ಅಲ್ಲಿ ಕಡು ಡಿಪೋ ಗಾಡಿ ಇದು, ಹೆಚ್ಚು ಕಮ್ಮಿ ಕನ್ವೆ ಡೌನ್ ಅಲ್ಲಿ ಆಗಿದ್ರೆ ಜನಗಳು 50-60 ಜನ ಹೋಗೋರು. ಏನೋ ಟೈಮ್ ಚೆನ್ನಾಗಿದೆ, ಹಂಗಾಗಿ ಸೇಫ್ ಆಗಿದೆ. ಸರಿ ಸರಿ ಅಣ್ಣ, ಸರಿ. ಚಾರ್ಮಾಡಿ ಘಾಟಿನಲ್ಲಿ ಮತ್ತೆ ಒಂಟಿ ಸಲಗ ಪ್ರತ್ಯಕ್ಷವಾಗಿದ್ದು, ಕೆಲಕಾಲ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು.
ರಸ್ತೆ ಬದಿಯ ಕಾಡಿನಲ್ಲಿ ಕಾಣಿಸಿಕೊಂಡ ಸಲಗವನ್ನು ಕಂಡು ಪ್ರಯಾಣಿಕರು ಆತಂಕಗೊಂಡರು. ವಾಹನ ಚಾಲಕರು ಸುರಕ್ಷತೆ ದೃಷ್ಟಿಯಿಂದ ತಮ್ಮ ವಾಹನಗಳನ್ನು ನಿಲ್ಲಿಸಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಯಿತು. ಅರಣ್ಯ ಇಲಾಖೆ ಸಿಬ್ಬಂದಿ ಸಲಗದ ಚಲನವಲನ ಮೇಲೆ ನಿಗಾ ಇಟ್ಟಿದ್ದು ಪ್ರಯಾಣಿಕರಿಗೆ ಎಚ್ಚರಿಕೆಯಿಂದ ಸಂಚರಿಸುವಂತೆ ಸೂಚನೆ ನೀಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಚಾರ್ಮಾಡಿ ಘಾಟಿನಲ್ಲಿ ಕಾಡಾನೆಗಳ ಓಡಾಟ ಹೆಚ್ಚಾಗಿರುವುದರಿಂದ ವಾಹನ ಸವಾರರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅರಣ್ಯ ಇಲಾಖೆ ಸಲಗವನ್ನು ಕಾಡಿನೊಳಗೆ ಓಡಿಸಲು ಕ್ರಮ ಕೈಗೊಂಡಿದ್ದು, ರಾತ್ರಿ ವೇಳೆ ಅನಗತ್ಯವಾಗಿ ವಾಹನ ನಿಲ್ಲಿಸದಂತೆ ಮನವಿ ಮಾಡಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಟಿವಿಕೆ ಪಕ್ಷದ ನಾಯಕ ವಿಜಯ್ ದಳಪತಿಗೆ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೂರವಾಣಿ ಕರೆ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ. ತಮಿಳುನಾಡಿನಲ್ಲಿ ನೀವು ಇತಿಹಾಸ ಸೃಷ್ಟಿಸಿದ್ದೀರಿ ಎಂದು ಶ್ಲಾಘಿಸಿದ ಸಿದ್ದರಾಮಯ್ಯ ಅವರ ಆಡಳಿತಾವಧಿಗೆ ಶುಭ ಹಾರೈಸಿದರು. ನಾನು ಸಿದ್ದರಾಮಯ್ಯ ಮಾತಾಡ್ತಿದ್ದೀನಿ, ಇತಿಹಾಸ ನಿರ್ಮಿಸಿದ ನಿಮಗೆ ಅಭಿನಂದನೆಗಳು. ಬೆಂಗಳೂರಿಗೆ ಬಂದಾಗ ಭೇಟಿಯಾಗೋಣ ಎಂದು ಆತ್ಮೀಯವಾಗಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಕರ್ನಾಟಕ ಸಿಎಂ ಕರೆ ಮಾಡಿರುವುದು ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ. ಉಭಯ ರಾಜ್ಯಗಳ ನಾಯಕರ ನಡುವೆ ಸೌಹಾರ್ದಯುತ ಮಾತುಕತೆ ನಡೆದಿದ್ದು, ಕರ್ನಾಟಕ ತಮಿಳುನಾಡು ಸಂಬಂಧ ಮತ್ತಷ್ಟು ಬಲವಾಗುವ ನಿರೀಕ್ಷೆ ವ್ಯಕ್ತವಾಗಿದೆ. ತೀರ್ಥಹಳ್ಳಿಯ ಆಗುಂಬೆ ಭಾಗದ ಹಸಿರುಮನೆ ಗ್ರಾಮದಲ್ಲಿ ಹಾಡಹಗಲೇ ಚಿರತೆ ಪ್ರತ್ಯಕ್ಷವಾಗಿದ್ದು, ಗ್ರಾಮಸ್ಥರಲ್ಲಿ ಭಾರೀ ಆತಂಕ ಮೂಡಿಸಿದೆ. ಶನಿವಾರ ಮಧ್ಯಾಹ್ನ ಚಿರತೆಯೊಂದು ಕೋಳಿಯನ್ನು ಕಚ್ಚಿಕೊಂಡು ಹೋಗುತ್ತಿರುವ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಜನವಸತಿ ಪ್ರದೇಶದ ಸಮೀಪವೇ ಚಿರತೆ ಸಂಚರಿಸುತ್ತಿರುವುದರಿಂದ ಮಹಿಳೆಯರು ಹಾಗೂ ಮಕ್ಕಳು ಭಯಭೀತರಾಗಿದ್ದಾರೆ. ರಸ್ತೆ ಬದಿ ಎಸೆಯಲಾಗುತ್ತಿರುವ ಕೋಳಿ ತ್ಯಾಜ್ಯವೇ ಚಿರತೆಗಳನ್ನು ಗ್ರಾಮಕ್ಕೆ ಆಕರ್ಷಿಸುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ತಕ್ಷಣವೇ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಸರಿಪಡಿಸಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸೂಗೂರಿನ ಪಿಡಬ್ಲ್ಯೂಡಿ ಕಚೇರಿ ರಾತ್ರಿ ವೇಳೆ ಪಾರ್ಟಿ ಅಡ್ಡವಾಗಿ ಮಾರ್ಪಟ್ಟಿರುವ ಆರೋಪ ಕೇಳಿಬಂದಿದೆ. ಸಹಾಯಕ ನಿರ್ವಾಹಕ ಇಂಜಿನಿಯರ್ ಎಇಇ ಹನುಮಪ್ಪ ಅದವಾನಿ ಸಮ್ಮುಖದಲ್ಲೇ ಸಿಬ್ಬಂದಿ ಹಾಗೂ ಪರಿಚಯಸ್ಥರೊಂದಿಗೆ ತಡರಾತ್ರಿ ತನಕ ಮೋಜು ಮಸ್ತಿ ನಡೆಸಲಾಗಿದೆ ಎನ್ನಲಾಗಿದೆ. ಸರ್ಕಾರಿ ಕಚೇರಿಯಲ್ಲೇ ನಿಯಮ ಉಲ್ಲಂಘಿಸಿ ಪಾರ್ಟಿ ನಡೆಸಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ಈ ನಡೆ ಸರ್ಕಾರಿ ಸೇವಾ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿ ಸಂಬಂಧಪಟ್ಟವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಕೇಳಿಬಂದಿದೆ. ಘಟನೆ ಕುರಿತು ಮೇಲಧಿಕಾರಿಗಳು ವರದಿ ಕೇಳಿದ್ದು, ಪರಿಶೀಲನೆ ಬಳಿಕ ಕ್ರಮ ಕೈಗೊಳ್ಳುವ ಸಾಧ್ಯತೆಯಿದೆ. ಡ್ಯೂಟಿ ಟೈಮಿಂಗ್ ನಿಮ್ದು ಅಲ್ಲ, ಊಟ ಮಾಡಕ್ ಬರ್ತಂದ್ರು. ಚಾಯ್ ತೆಗಿ ಬಾ. ಇಲ್ಲ ಬರೀ ಇಕ್ಕೊಂದು ಬಂದಿನಿ ಊಟ ಮಾಡಕ್ಕಂದ್ರೆ ಆ ಕಡೆ ಎಣ್ಣೆ ಬಾಟ್ಲಲ್ಲಿ ರೆಡಿ ಮಾಡೀನಿ. ಎಣ್ಣೆ ಆ ಕಡೆ ಇದಾವ, ಈ ಕಡೆ ಊಟ ಅಷ್ಟೇ ಅಲ್ಲ. ಮತ್ತೊಮ್ಮೆ ಮುಖ್ಯಾಂಶಗಳು. 2028 ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಗೆಲ್ಲುವ ಹೊಸ ಅಭ್ಯರ್ಥಿಗೆ ಟಿಕೆಟ್ ಎಂದ ಸಾ ರಾಮಹೇಶ್. ಶಾಸಕ ಚಿಟಿಡಿಗೆ ಜೆಡಿಎಸ್ನಿಂದ ಕೋಪ್. ಚಿಕ್ಕಮಗಳೂರಿನಲ್ಲಿ ಬ್ರೇಕ್ ಫೇಲ್ ಆಗಿ ಕಾಂಪೌಂಡ್ಗೆ ಗುದ್ದಿ ಬೀಳಿಸಿದ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಓಡಾಡುವ ಜನರ ಜೀವಕ್ಕೆ ಇಲ್ಲವೇ ಗ್ಯಾರಂಟಿ. ತಮಿಳುನಾಡಿನ ನೂತನ ಸಿಎಂ ವಿಜಯ್ಗೆ ದೂರವಾಣಿ ಕರೆ ಮೂಲಕ ಅಭಿನಂದನೆ. ತಮಿಳುನಾಡಿನಲ್ಲಿ ನೀವು ಇತಿಹಾಸ ಸೃಷ್ಟಿಸಿದ್ದೀರಿ ಎಂದು ಶ್ಲಾಘಿಸಿದ ಸಿಎಂ ಸಿದ್ದರಾಮಯ್ಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.